Hi. Right now ನಿಮಗೆ ಗೊತ್ತಿರೋ ಹಾಗೆ ಅವನು ಮತ್ತು ಶ್ರಾವಣಿ ಸೆಟ್ಟಲ್ಲಿ ಇದ್ದೀರಾ ಅಲ್ವಾ? ನಿಮಗೆ ಹೇಗೆ ಅನಿಸ್ತು ಇಲ್ಲಿದ್ದು? ನಿಮಗೆ ಹೇಗೆ ಅನಿಸ್ತು? ನನಗೆ ಎವ್ರಿ ಡೇ ಹೀಗೆ ಅನಿಸುತ್ತೆ. ಬಿಕಾಸ್ ನನಗೆ ಅವನು ಮತ್ತು ಶ್ರಾವಣಿ ಸೆಟ್ ತುಂಬ ಇಷ್ಟ. ಲೈಕ್ ದಿಸ್ ಇಸ್ ಲೈಕ್ ಮೈ ಹೋಮ್. ಸೊ ಒಂಥರ ಖುಷಿಯಾಗಿರುತ್ತೆ. ಇಲ್ಲಿ ಎನ್ವೈರ್ನ್ಮೆಂಟ್ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇಟ್ಸ್ ವೆರಿ ಫ್ರೆಂಡ್ಲಿ, ಇಟ್ಸ್ ಬ್ಯೂಟಿಫುಲ್. ನನ್ನ ಶೆಡ್ಯೂಲ್ ಬಂದು ಬೆಳಿಗ್ಗೆ ಬೇಗ ಎದ್ದು ನನ್ನ ಮನೆಯಿಂದನೇ ಊಟ ತರ್ತೀನಿ. ಸೊ 5:30ಗೆ ಎದ್ದು ಅಡುಗೆ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ಬರ್ತೀನಿ. ಬಂದಿದ್ದ ತಕ್ಷಣ ಇಲ್ಲಿ ನೀವು ನೋಡಿದ ಹಾಗೆ ನಮ್ಮ ಚೀಕು, ತನ್ವಿ, ಮಾನ್ವಿ ಅವರು, ಆಮೇಲೆ ನನ್ನ ಅಕ್ಕ ಸಂಯುಕ್ತ ಅವರು, ಇವರೆಲ್ಲರೂ ಇರ್ತಾರೆ. ಇವರೆಲ್ಲರ ಜೊತೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತೀನಿ, ನಗ್ತೀವಿ, ಏನಾದರೂ ಗಾಸಿಪ್ ಮಾಡ್ತೀವಿ, ಸ್ವಲ್ಪ ಮಾಡಿಬಿಟ್ಟು ವಿಲ್ ಸ್ಟಾರ್ಟ್ ಅ ಡೇ. ನನ್ನ ರೋಲ್ ಬಂದು ಮಮತಾ ಅಂತ, ಒಂದು ನೆಗೆಟಿವ್ ಶೇಡ್. ಈ ಮಮತಾಗೆ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಾಬ್ಲಮ್. ಆಮೇಲೆ ಅವಳಿಗೆ ಯಾರನ್ನೂ ಖುಷಿಯಾಗಿ ನೋಡೋಕ್ಕೆ ಇಷ್ಟ ಇರಲ್ಲ. ಸೊ ನನ್ನ ಪಾತ್ರ ಇದು. ಆಮೇಲೆ ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಕ್ಯಾರೆಕ್ಟ್ರುಗಳದ್ದು. ಆಮೇಲೆ ಮನೆಯಲ್ಲಿ ಯಾರಾದರೂ ಸತ್ತೋಗಿದ್ರು, ಬದುಕಿದ್ರು, ಯಾರು ಎಷ್ಟೇ ತೊಂದರೆಯಲ್ಲಿದ್ರೂ ಶಿ ವಿಲ್ ಬಿ ವೆಲ್ ಡ್ರೆಸ್ಡ್. ಅದು ಮಮತಾ ಕ್ಯಾರೆಕ್ಟರ್. ದೇವರು ಕೊಟ್ಟಿರೋ ಒಂದು ಆಶೀರ್ವಾದ ಅನಿಸುತ್ತೆ. ನಾನು ತುಂಬ ಪ್ರಿಪೇರ್ ಆಗಲ್ಲ. ಬಂದಿದ್ದ ತಕ್ಷಣ ಒಂದೊಂದ್ಸಲ ಸ್ಕ್ರಿಪ್ಟು ನೋಡಲ್ಲ, ಅದೇ ಬೈತಾ ಇರ್ತಾರೆ ನೀವು ಸೀನ್ ಪೇಪರು ನೋಡಲ್ಲ ಅಂತ. ಅದು ತಪ್ಪು ಅಂತ ಅರಿವಾಗಿ ಇನ್ಮೇಲಿಂದ ಸೀನ್ ಪೇಪರ್ ಓದಬೇಕು ಅಂದ್ಕೊಂಡು ಓದ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಹೇಳ್ಕೊಟ್ಟಿದ್ದ ತಕ್ಷಣ ಐ ಕ್ಯಾನ್ ಇನ್ಕ್ಯಾಲ್ಕುಲೇಟ್ ದಟ್ ಇನ್ ಮೀ. ಆ್ಯಂಡ್ ಅದೇ ದೇವರು ಕೊಟ್ಟಿರೋ ಆಶೀರ್ವಾದನೇ ಇರ್ಬೋದು. ತಕ್ಷಣ ಐ ವಿಲ್ ಗೆಟ್ ಇನ್ ಟು ಮೈ ಕ್ಯಾರೆಕ್ಟರ್ ಆ್ಯಂಡ್ ಐ ವಿಲ್ ಎಕ್ಸಿಕ್ಯೂಟ್ ಇಟ್. ಮುಂಚೆ ಎಲ್ಲ ತುಂಬಾ ಕಷ್ಟ ಇತ್ತು. ನಾನು ನನ್ನರಸಿ ರಾಧೆ ಅಂತ ಒಂದು ಕಲರ್ಸಲ್ಲಿ ಮಾಡಬೇಕಾದ್ರೆ ಜನ ನನಗೆ ಬೈದು ಹೊಡೆದ್ಬಿಡ್ತೀವಿ ಅಂತೆಲ್ಲ ಥ್ರೆಟನ್ ಮಾಡ್ತಾಯಿದ್ರು. ಬಟ್ ಇವಾಗ ನಮ್ಮ ಜನಕ್ಕೂ ಗೊತ್ತಾಗಿದೆ ನಾವು ಜಸ್ಟ್ ಅಭಿನಯಿಸ್ತಿರೋದು ಅಂತ. ಆಗಲೂ ಸಂತೋಷ ಆಗ್ತಿತ್ತು, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅಷ್ಟು ಅವ್ರಿಗೆ ಟಚ್ ಆಗಿದೆ ಅಂತ. ದಟ್ ಈಸ್ ವೆನ್ ದ ಆರ್ಟಿಸ್ಟ್ ವಿಲ್ ಫೀಲ್ ಲೈಕ್ ಎಸ್ ವಿ ಡಿಡ್ ಸಮಥಿಂಗ್ ಅಂತ. ಈಗಲೂ ಅಷ್ಟೇ, ಇವಾಗ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂದರೆ ಅಂಡರ್ಸ್ಟ್ಯಾಂಡ್ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂತ. ಅದು ಖುಷಿ ಕೊಡುತ್ತೆ. ಇಲ್ಲಾಂದರೆ ಬೈಯೋದು ಎಲ್ಲ ಮಾಡಲ್ಲ ಇವಾಗ ಸದ್ಯಕ್ಕೆ, ಮುಂಚೆ ಮಾಡ್ತಾಯಿದ್ದೆ. ನನಗೆಲ್ಲರೂ ಫೇವ್ರೆಟ್ ಈ ಸೆಟ್ಟಲ್ಲಿ. ನಾನು ಹೇಳ್ತಿದ್ದೀನಲ್ಲ, ನಾನು ಓಪನಾಗಿ ಹೇಳ್ತೀನಿ, ನಾನು ಇಷ್ಟು ಸೀರಿಯಲ್ ಮಾಡಿದ್ದೀನಿ. ಬಟ್ ಒನ್ ಆಫ್ ದಿ ಫೇವ್ರೆಟ್ ಸೆಟ್ ಅಂದರೆ ನನಗೆ ಅವನು ಮತ್ತು ಶ್ರಾವಣಿ, ಹಾಗೂ ನನಗೆ ಈ ಪ್ರೊಡಕ್ಷನ್ ಸ್ಟೋರಿ ಬ್ರೂಸ್ ಪ್ರೊಡಕ್ಷನ್ ಕೂಡ ನಂಗೆ ತುಂಬ ಇಷ್ಟ. ನನ್ನ ಫೇವ್ರೆಟ್, ಐ ಮೀನ್ ಎಲ್ಲರೂ ನನಗಿಷ್ಟ, ಅದರಲ್ಲಿ ತುಂಬ ಫೇವ್ರೆಟ್ ಅಂದರೆ ಚೀಕು. ಆಮೇಲೆ ನಾನು ತುಂಬ ಕ್ಲೋಸ್, ನನಗೆ ಸಂಯುಕ್ತ ಅಂದರೆ ಚೈತ್ರ ರಾವ್ ಅವರು ಸ್ವಂತ ಅಕ್ಕನ ಥರನೇ, ಇಲ್ಲಿ ಮಾತ್ರ ಅಲ್ಲ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಕನೆಕ್ಷನ್ ಜಾಸ್ತಿ. ಸ್ಕಂದ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ನಾವೆಷ್ಟು ಕ್ಲೋಸ್ ಅಂದರೆ ಅದನ್ನು ಐ ಕ್ಯಾನಾಟ್ ಪುಟ್ ಇಟ್ ಥ್ರೂ ವರ್ಡ್ಸ್. ತುಂಬ ಒಳ್ಳೆ ಹುಡುಗ ಸ್ಕಂದ. ದ ಕಂಪ್ಯಾಟಬಿಲಿಟಿ ವಿತ್ ಹಿಮ್ ಇಸ್ ಟೂ ಗುಡ್. ಆಮೇಲೆ ಹೀ ಈಸ್ ನೆವರ್ ಜಡ್ಜ್ಮೆಂಟಲ್. ಇಲ್ಲ ಯಾರ ಬಗ್ಗೆ ಆದರೂ ಮಾತಾಡೋದು, ಗಾಸಿಪ್ ಮಾಡೋದು, ಆ ಥರ ನೇಚರು ಅಲ್ಲ. ತುಂಬ ಒಳ್ಳೆ ಹುಡುಗ. ಶ್ರಾವಣಿ ಈಸ್ ಅ ನೈಸ್ ಗರ್ಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅವಾಗವಾಗ ನಾವೆಲ್ಲ ಜೊತೆಯಲ್ಲಿ ನಮ್ಮ ಮನೆಯಲ್ಲೇ ಇರ್ತಾಳೆ, ಉಳ್ಕೋತಾಳೆ, ನಾವೆಲ್ಲ ಜೊತೆಲಿ ಇರ್ತೀವಿ. ನನಗಿಂತ ನನ್ನ ಮಗಳು ಮತ್ತು ಶ್ರಾವಣಿ ತುಂಬ ಕ್ಲೋಸ್ ಇದ್ದಾರೆ. ಸೊ ಅವಳಿಗೆ ನಾನು ಯಾರು ಹೇಳಿದ ಮಾತು ಕೇಳಿಲ್ಲ ಅಂದರೂ ಶ್ರಾವಣಿ ಹೇಳಿದ ಮಾತು ಕೇಳ್ತಾಳೆ. ನಾನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಬ್ಯುಸಿ ಇರ್ತೀನಿ ಯೂಶ್ವಲಿ ಇಲ್ಲಿ, ಬಿಕಾಸ್ ನನ್ನ ಪಾತ್ರ ಆಗಿದೆ. ತುಂಬ ಕಮ್ಮಿ ಟೈಮ್ ಸಿಗ್ತಿತ್ತು ಚೀಕು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸಿಕ್ಕಿರೋ ಟೈಮಲ್ಲೂ ನಾನು ತುಂಬ ಹೇಟ್ ಮಾಡ್ತಿರ್ತೀನಿ ಚಿಕ್ಕುನ. ನನ್ನ ಸೀರಿಯಲಲ್ಲಿ ಯಾವಾಗಲೂ ಬೈಯೋದು, ತಳ್ಳೋದು, ಹೊಡೆಯೋದು ಆ ಥರ ಮಾಡ್ತಾಯಿರ್ತೀನಿ. ಈ ಥರ ಸೀನಲ್ಲೇ ಒಂದಿನ ಏನಾಯಿತು, ನಾನು ತುಂಬ ಬೇಜಾರಲ್ಲಿದ್ದೆ. ಯಾವುದೋ ಒಂದು ರೀಸನ್, ಹೆಲ್ತ್ ಇಶ್ಯೂನೋ ಏನೋ ಸ್ವಲ್ಪ ಬೇಜಾರಲ್ಲಿ. ಯಾವತ್ತೂ ಚಿಕ್ಕು ನನ್ನ ಹತ್ರ ಅಷ್ಟು
ಮೈ ಮೇಲೆ ಬಿದ್ದು ಮಾತಾಡೋ ಥರ ಬಂದಿರಲಿಲ್ಲ, ಬಿಕಾಸ್ ಅದು ಅವ್ನ ಪಾಡಿಗೆ ಅವ್ನು ಇರ್ತಾನೆ. ಬಟ್ ದಟ್ ಪರ್ಟಿಕ್ಯುಲರ್ ಡೇ ಹೀ ಲಿಟ್ರಲಿ ಕೇಮ್ ಅಪಾನ್ ಮೀ, ಹಗ್ ಮೀ, ಈಸ್ ಲಿಕ್ಕಿಂಗ್ ಮೀ. ಆವಾಗ ನಂಗೊಂಥರ ಶಾಕ್ ಆಗೋಯಿತು, ಪ್ರಾಣಿಗಳು ಆ್ಯಕ್ಚುಲಿ ಸೆನ್ಸ್ ಮಾಡ್ತಾರೆ ನಮ್ಮ ವೈಬ್ಸ್ನ ಅಂತ ಕೇಳಿದ್ದೆ. ಅವತ್ತು ಎಕ್ಸ್ಪೀರಿಯನ್ಸ್ ಆಯಿತು. ನನಗೆ ತುಂಬ ಮೆಸೇಜ್ ಬರುತ್ತೆ, ಮೇಡಮ್ ನೀವು ಲೀಡ್ ಮಾಡಿ, ಯಾಕೆ ಈ ಥರ ಕ್ಯಾರೆಕ್ಟರ್ಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿದ್ದೀರಾ, ಅದು ಇದು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಲೀಡ್ ಮಾಡ್ತಿದ್ದೀನೋ ಸಪೋರ್ಟಿಂಗ್ ಮಾಡ್ತಿದ್ದೀನೋ ಸ್ನೇಹಿತರೆ, ನಾನು ನಿಮಗೆ ಹೇಳ್ತಾ ಇದ್ದದ್ದು, ನನಗೆ ನನ್ನ ಪಾತ್ರದಲ್ಲಿ ನನಗೆ ಕೊಟ್ಟಿರೋ ಪಾತ್ರನ ನಾನು ಚೆನ್ನಾಗಿ ಮಾಡಬೇಕು. ಅದು ನೀವು ಹೇಳಿದಾಗೆ ಆ ಥರ ಅವಕಾಶ ಸಿಕ್ಕಿದ್ರೂ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಇನ್ಫ್ಯಾಕ್ಟ್ ಇವಾಗ ಒಂದು ಮೂವಿ ಮಾಡ್ತಾಯಿದ್ದೀನಿ, ಅದರಲ್ಲಿ ಈಕ್ವಲಿ ಒಳ್ಳೆ ಲೀಡ್ ರೋಲೇ ಮಾಡ್ತಿದ್ದೀನಿ. ಅದು ಹತ್ತಿರ ಬಂದಾಗ ಹೇಳ್ತೀನಿ. ಬಟ್ ಕೊಟ್ಟಿರೋ ಪಾತ್ರನ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿರೋ ಪಾತ್ರನ ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗೆ ನಿಮ್ಮ ಸಲಹೆ ಕೂಡ ತೊಗೊಳ್ತೀನಿ, ಒಳ್ಳೊಳ್ಳೆ ರೋಲ್ಸ್ ಮಾಡಿ ನೀವು ಯಾವಾಗಲೂ ಕಳಿಸ್ತಿರ್ತೀರ, ಡೆಫಿನೆಟ್ಲಿ ಮಾಡ್ತೀನಿ.